ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣ ಭೈರತಿ ಅರೆಸ್ಟ್ ಆಗ್ತಾ ಇದ್ದಂತೆ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ. ಇಲ್ಲಿವರೆಗೂ ಈ ವಿಡಿಯೋ ವೈರಲ್ ಆಗಿರ್ಲಿಲ್ಲ. ಯಾವಾಗ ಭೈರತಿ ಅರೆಸ್ಟ್ ಆದ್ರೋ ಅವ್ರು ಅರೆಸ್ಟ್ ಆಗ್ತಾ ಇದ್ದ ಹಾಗೇನೆ ಒಂದು ವಿಡಿಯೋ ವೈರಲ್ ಆಗಿದೆ. ಇದು ಎಕ್ಸ್ಕ್ಲೂಸಿವ್ ವಿಡಿಯೋ. ಈ ವಿಡಿಯೋದಲ್ಲಿ ಏನಿದೆ ಅಂದ್ರೆ ಜಗ್ಗ ಮತ್ತು ಬಿಕ್ಲು ಶಿವ ವಿರೋಧಿಗಳಾಗೋದಕ್ಕೆ ಕಾರಣ ಆಗಿದೆಯಾ ಇದು ಈ ವಿಚಾರ ಅನ್ನೋದು ಈ ವಿಡಿಯೋ ಅನಿಸ್ತಾ ಇದೆ. ಜಗ್ಗ ಬಿಕ್ಲು ಶಿವ ನಡುವೆ ತಂದಿಟ್ಟಿದ್ದ ಮಲಯಾಳಿ ಅಜಿತ್ನ ಬಂಟ, ಇಬ್ಬರ ನಡುವೆ ವೈಮನಸ್ಸು ತಂದು ಮಜಾ ನೋಡಿದ್ದ ಆಟೋ ಜೈ ಆರೋಪಿ ಮಲಯಾಳಿ ಅಜಿತ್ನ ಬಲಗೈ ಬಂಟ ಅಂತೆ. ಜಗ್ಗ ಮತ್ತು ಬಿಕ್ಲು ಶಿವ ಇಬ್ರು ಕೂಡ ಆತ್ಮೀಯ ಸ್ನೇಹಿತರೇ ಆಗಿದ್ರು ಮೊದಲಿಗೆ. ಆದ್ರೆ ಇದನ್ನ ಹೇಗಾದ್ರೂ ಮಾಡಿ ಕೆಡಿಸ್ಬೇಕು ಅಂತ ಅಜಿತ್ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಇದಕ್ಕೆ ಆಟೋ ಜೈನನ್ನ ಮುಂದೆ ಬಿಟ್ಟು ಜಗಳವನ್ನ ತಂದಿಟ್ಟಿದ್ದ ಅಜಿತ್. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ನೋಡಿ. डालना जरूरी था. ये भी चल रही फ्रेंड ना भाई ये भी ना इधर को फोन பண்ணி கூட இப்ப பேசுறேன். ஒருத்த எதிர்க்க வந்தா தான் फोन பண்ணி கூட இப்ப பேசுறேன். फोन பண்ணி நீனா நாய்தா குண்ட குடுக்கணும். இப்ப நீ தான சொல்றீங்க வர்றா இரு. இந்த ஊர் ஆளுங்க தான் குய் கொடுக்க வேண்டாம். ஜக்கா வந்து டான். நான் தான் உயிர் கொடுக்க ஜக்காக்கு. ரவுடி சொல்லாத. ரவுடி சொல்லாத. டான்ன்ற. சொல்ல கூடாது ஜக்கா. டான்ன்ற. யாரு? டான் வந்து டான். डालना जरूरी था. ये भी चल रही फ्रेंड ना भाई ये भी ना इधर को फोन பண்ணி கூட இப்ப பேசுறேன். ஒருத்த எதிர்க்க வந்தா தான் फोन பண்ணி கூட இப்ப பேசுறேன். फोन பண்ணி நீனா நாய்தா குண்ட குடுக்கணும். இப்ப நீ தான சொல்றீங்க வர்றா இரு. இந்த ஊர் ஆளுங்க தான் குய் கொடுக்க வேண்டாம். ஜக்கா வந்து டான். நான் தான் உயிர் கொடுக்க ஜக்காக்கு. ரவுடி சொல்லாத. ரவுடி சொல்லாத. டான்ன்ற. சொல்ல கூடாது ஜக்கா. டான்ன்ற. யாரு? டான் வந்து டான். डालना जरूरी था. ये भी चल रही ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇಷ್ಟು ದಿನ ಯಾವುದೇ ವಿಡಿಯೋ ಆಡಿಯೋ ವೈರಲ್ ಆಗಿರ್ಲಿಲ್ಲ. ಈಗ ಭೈರತಿ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಒಂದು ವಿಡಿಯೋ. ಇದು ಏನ್ ಹೇಳ್ತಾ ಇದೆ, ಈ ವಿಡಿಯೋದ ಹಿನ್ನೆಲೆ ಏನು ಅಂತ? ನಿತಿ, ಹಿಂದೆ ರೌಡಿ ಬಿಕ್ಲು ಶಿವ ಏನೋ ಹತ್ಯೆ ಆದಂತ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲೂ ಕೂಡ ಅಷ್ಟೇ, ಏನು ಜಗ್ಗ ಹೋಗಿ ಬಿಕ್ಲು ಶಿವಾಗ ಅವ್ರದೇ ಏರಿಯಾದಲ್ಲಿ ಒಂದಿಷ್ಟು ಅವಾಜ್ಗಳನ್ನ ಹಾಕಿರ್ತಾನೆ. ಆ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ, 2 ವಿಡಿಯೋಗಳು ವೈರಲ್ ಆಗ್ತಾ ಇರ್ತದ್ದು. ಅಂದ್ರೆ ಪೊಲೀಸರು ಯಾವಾಗೂ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದೊಂದೇ ವಿಡಿಯೋಗಳು ಹೊರಬರ್ತಾ ಇರುವಂತದ್ದು. ಅಂದ್ರೆ ಬಿಕ್ಲ ಶಿವ ಮತ್ತೆ ಜಗ್ಗನ್ ನಡುವೆ ಒಂದಿಷ್ಟು ಜಗಳಗಳು ಯಾವ ರೀತಿಯಾಗಿ ಬರುತ್ತೆ, ಇದನ್ನ ಯಾರು ಈ ಜಗಳವನ್ನ ತಂದಿಟ್ಟವ್ರು ಅನ್ನೋದನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಏನು ಈಗಾಗಲೇ ಇದೇ ಪ್ರಕರಣದಲ್ಲಿ ಆರೋಪಿ ಆಗಿರುವಂತ ಮಲಯಾಳಿ ಅಜಿತ್ ಈತ ಮಾಡಿದ್ದಾನೆ ಅಂತ ಹೇಳಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಬಿಕ್ಲ ಶಿವ ಮತ್ತೆ ಜಗ್ಗ ಏನಿದ್ರು, ಇವರಿಬ್ರು ಕೂಡ ಸಾಕಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಒಂದೇ ಏರಿಯಾದಲ್ಲಿದ್ರು, ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಮ್ಮ ವ್ಯವಹಾರಗಳನ್ನ ಮಾಡ್ಕೊಳ್ತಾ ಇದ್ರು. ಏರಿಯಾದಲ್ಲಿ ಅವ್ರದ್ದಾದ ಹಾವಗಳನ್ನ ಮೇಂಟೈನ್ ಮಾಡ್ಕೊಂಡಿದ್ರು. ಈ ಲ್ಯಾಂಡ್ ಗ್ರಾಬಿಂಗ್ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಎಲ್ಲ ರೌಡಿ ಶಿಖರಗಳನ್ನ ಬೆಳೆಸ್ಕೊಳ್ಳೋದಿರ್ಬೋದು, ಆಗ್ತಾ ಇರ್ಬೋದು, ಈ ತರ ಪ್ರಕರಣಗಳಲ್ಲಿ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇಬ್ರು ಕೂಡ ಭೈರತಿಯ ಸಂಪರ್ಕದಲ್ಲಿ ಇದ್ರ ಮಾಹಿತಿಗಳು ಕೂಡ ಇರುವಂತದ್ದು. ಯಾವಾಗ ಇವರು ಇಬ್ಬರನ್ನ ಹೊಡೆದ್ರೆ ನಾವೊಂದಿಷ್ಟು ಏನಾದ್ರು ಬೆಳಿಬಹುದು ಏರಿಯಾದಲ್ಲಿ ಅಂತ ಇತರೆ ಆರೋಪಿಗಳು ಪ್ಲಾನ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅಜಿತ್ ಏನಿದ್ದಾನೆ ಈತ ಆತನ ಶಿಷ್ಯ ಜೈ ಅಂತ ಏನಿದ್ದಾನೆ, ಆಟೋ ಜೈ ಅಂತ ಹೇಳಿ ಆತನನ್ನ ಸಂಪರ್ಕನ ಮಾಡ್ತಾನೆ. ಆತನ ಮುಖಾಂತರ ಒಂದಿಷ್ಟು ಏರಿಯಾಕ್ಕೆ ಹೋಗಿ ಜಗಳವನ್ನ ಮಾಡಿದಂತ ಸಂದರ್ಭದಲ್ಲಿ ಬಿಕ್ಲ ಶಿವ ಜಗ್ಗನನ್ನ ರೌಡಿ ಏರಿಯಾದಲ್ಲಿ ಅಂತ ಹೇಳಿ ಬಿಂಬಿಸ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಇಬ್ಬರ ನಡುವೆ ಒಂದಿಷ್ಟು ತಂದಾಕುವ ಜಗಳವನ್ನ ಮಾಡ್ತಾನೆ. ಈ ವಿಚಾರಕ್ಕೆ ಬಿಕ್ಲ ಶಿವ ಮತ್ತು ಕಿರಣ್ ಅದರ ಜೊತೆಗೆ ಜೈ ನಡುವೆ ಒಂದಿಷ್ಟು ಜಗಳಗಳಾಗುತ್ತೆ. ಜಗಳ ಆಗುವಂತ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ಮಾಡ್ಕೊಳ್ಳುವಂಥದ್ದು. ಆ ವಿಡಿಯೋಗಳನ್ನ ಮಾಡ್ಕೊಂಡು ಅದನ್ನ ಜಗ್ಗನವ್ರಿಗೂ ಕೂಡ ಇದನ್ನ ಕಳಿಸ್ಕೊಡ್ಲಾಗಿರುತ್ತೆ. ಅದ್ರ ಜೊತೆಗೆ ಕಿರಣ್ ಏನ್ಬಿಟ್ಟು ಈತ ಜಗ್ಗನ ಹತ್ತಿರದ ಸಂಬಂಧಿ ಆಗಿರ್ತಾನೆ. ಹೀಗಾಗಿ ಆತ ಬಂದು ರೌಡಿಶಿತ ಆಗಿದ್ದಂತ ಬಿಕ್ಲ ಶಿವ ಮನೆ ಬಳಿ ಅವತ್ತೇ ರಾತ್ರಿ ಗಲಾಟೆಯನ್ನು ಕೂಡ ಮಾಡೋಗಿರ್ತಾನೆ. ಇದಾದ ಬಳಿಕ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅವಾಗ ಏನು ಈ ಅವನು ಇರ್ಬೇಕು, ಬಿಕ್ಲ ಶಿವ ಇರ್ಬೇಕು, ಇಲ್ಲಾಂದ್ರೆ ಜಗ್ಗ ಇರ್ಬೇಕು ಏರಿಯಾದಲ್ಲಿ ಅನ್ನೋ ರೀತಿಯಲ್ಲಿ ಒಬ್ರಿಗೊಬ್ರು ದ್ವೇಷವನ್ನು ಕಾಲಕ್ಕೆ ಶುರು ಮಾಡ್ತಾರೆ. ಮತ್ತೆ ಯಾವಾಗ ಈ ರೌಡಿಸಮ್ ನಲ್ಲಿ ಪ್ರಮುಖವಾಗಿ ಗೊತ್ತಾಗುವಂತದ್ದು, ಯಾರಾದ್ರೂ ಒಬ್ರು ನನ್ನನ್ನ ಹೊಡಿತಾರ ಅಂತ ಹೇಳಿ ಅವ್ರಿಗೆ ಡೌಟ್ಗಳು ಬಂದ್ರೆ ಅವ್ರು ನಿದ್ದೆನೋ ಮಾಡೋದಿಲ್ಲ, ಯಾರನ್ನ ದ್ವೇಷವನ್ನ ಇಟ್ಕೊಂಡಿದ್ರು ಗೊತ್ತಾಗಲ್ಲ. ಹಾಗಾಗಿ ಅವನ್ನೇ ನಾವು ಫಸ್ಟ್ ಹೊಡೆದ್ಬಿಟ್ರೆ ನಾನು ಸ್ವಲ್ಪ ನಿರಾಳವಾಗಿರ್ಬೋದು ಅನ್ನೋದು ಈ ರೌಡಿಸಮ್ ನ ಲೆಸನ್ಗಳಲ್ಲೊಂದು. ಹೀಗಾಗಿ ಅದಕ್ಕೆ ಅವರು ಯಾವಾಗ ಬಿಕ್ಲ ಶಿವನ್ನ ಹೊಡೆದ್ರೆ ನಾನ್ ನಿಮ್ಗೆ ಆಗಿರ್ಬೋದು ಅಂತೇಳಿ ಜಗ್ಗನು ಕೂಡ ಪ್ಲಾನ್ ಮಾಡ್ಕೊಂಡು ಈ ಕಿರಣ್ಗೆ ಮಾತುಕತೆಯನ್ನ ಮಾಡ್ತಾರೆ. ಅವನು 8 ವಾರಕ್ಕೆ ಅವನನ್ನ ಕರೆಸಿ ಸುಪಾರಿಯನ್ನು ಕೊಡುವಂಥದ್ದು.
ಸೊ ಇದಾದ ಬಳಿಕ ಇಷ್ಟು ದಿನ ಈ ವಿಡಿಯೋಗಳು ವೈರಲ್ ಆಗಿರಲಿಲ್ಲ. ಈ ಪ್ರಕರಣದ ತೀವ್ರತೆ ಹೋದಂಗೆ ಮತ್ತು ಬೈರತಿ ಬಸವರಾಜ್ ಕೂಡ ಬಂಧನ ಆದ ಬೆನ್ನಲ್ಲೇ ಇದೀಗ ಇಡೀ ಪ್ರಕರಣಕ್ಕೆ ಮತ್ತು ಈ ಹತ್ಯೆಗೆ ಪ್ರಮುಖವಾದ ಕಾರಣ ಈ ವಿಡಿಯೋಗಳು ಅಂತ ಬಿಂಬಿಸಲಾಗ್ತಾ ಇರುವಂತದ್ದು. ಆದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯಾಸತ್ಯದಿಂದ ಕೂಡಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸಿಐಡಿ ಅಧಿಕಾರಿಗಳು ಕೂಡ ಈ ವಿಡಿಯೋಗಳನ್ನ ಇಟ್ಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಇದೇ ಕಾರಣಕ್ಕಾಗಿ ಜಗಳಗಳಾಗಿರುವಂತದ, ಆ ಕಿತ್ಕಾನಲ್ಲಿ ಜಾಗ ನಿಂತು ಆ ಜಾಗದ ವಿಚಾರಕ್ಕೆ ಗಲಾಟೆಗಳು ಶುರುವಾಗಿದ್ದ, ಇಲ್ಲ ಬೇರೆ ಏನಾದ್ರು ಕಾರಣಗಳಿದ್ಯಾ? ಈ ಎಲ್ಲಾ ಆಯಾಮದಲ್ಲಿ ಕೂಡ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಅಂದ್ರೆ ಇದು ಒಂದು ಮೇಜರ್ ಟ್ವಿಸ್ಟ್ ಅಂತ ನೋಡಬಹುದು. ಪ್ರಕರಣಕ್ಕೆ ವಿಡಿಯೋಗಳು ವೈರಲ್ ಆಗಿರುವಂತದ್ದು, ಯಾರ್ಯಾರು ಇದು ಹಿಂದೆ ಇನ್ನು ಇದ್ದಾರೆ ಅನ್ನೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳ ತನಿಖಾ ನಂತರ ಹೊರಬರ್ಬೇಕಾಗಿರೋದು ಇನ್ನೊಂದಿಷ್ಟು ಸತ್ಯಾಸತ್ಯತೆಗಳು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್. ತಮ್ಮ ಡೀಟೇಲ್ಸ್ಗೆ डालना जरूरी था. எப்படி சொல்வேனி ஃப்ரெண்டுங்க பே எப்படினா இல்லையா எதிர்க்கோ ஃபோன் பண்ணி கூட இப்ப பேசுறேன். ಒತ್ತ ಎದುರ್ಕೊ ಬಂದತ ಫೋನ್ ಮಾಡಿ ಕೂಡ இப்ப பேசுறேன். ಇದು ಈ ವಿಡಿಯೋ ಏನ್ ಹೇಳ್ತಾ ಇದೆ ಅಂದ್ರೆ, ಅಥವಾ ಈ ವಿಡಿಯೋಕ್ಕೆ ಕಾರಣ ಏನು ಅಂದ್ರೆ, ಕಿತ್ಕನೂರು ಜಾಗದ ಬಳಿ ಜನರ ಮುಂದೆ ಜಗ್ಗನನ್ನ ಡಾನ್ ಅಂತ ಹೇಳಲಾಗತ್ತೆ. ಬಿಕ್ಲು ಶಿವ ಹೇಳ್ತಾ ಇದ್ದಂತೆ ಜಗಳಕ್ಕೆ ಆಟೋ ಜೈ ಮುಂದಾಗೋದು. ಜಗ್ಗನನ್ನ ನೀನು ರೌಡಿ ಅಂತ ಯಾಕೆ ಹೇಳ್ದೆ ಅಂತ ಮಾತಿಗೆ ಮಾತು ಬೆಳೆಸ್ತಾನೆ. ನಾನು ಜಗ್ಗನನ್ನ ರೌಡಿ ಅಂದಿಲ್ಲ, ಡಾನ್ ಅಂತ ಹೇಳಿದ್ದು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾನೆ. ಶಿವ ಎಕ್ಸ್ಪ್ಲೇನ್ ಮಾಡೋದು, ಡಾನ್ ಅಂದ್ರೆ ಏರಿಯಾದಲ್ಲಿ ಪ್ರಭಾವಿ ಅಂತ ಹೇಳಿದ್ದು ಶಿವ. ತಾಕತ್ತಿದ್ರೆ ಜಗ್ಗನ್ ಮುಂದೆ ಇದನ್ನು ಹೇಳು ಅಂತ ಆಟೋ ಜೈ ಹೇಳ್ತಾನೆ. ಆಯ್ತು ಕಾಲ್ ಮಾಡಿಕೊಡು ಮಾತಾಡ್ತೀನಿ ಅಂತ ಬಿಕ್ಲು ಶಿವ ಹೇಳ್ತಾನೆ. ಆಯ್ತು ಮಾತಾಡು ಅಂತ ಜಗ್ಗನಿಗೆ ಕರೆ ಮಾಡ್ತಾನೆ ಈ ಆಟೋ ಜೈ. ಜಗ್ಗ ಕರೆ ರಿಸೀವ್ ಮಾಡದೇ ಇದ್ದಾಗ ಕಿರಣ್ಗೆ ಕರೆ ಮಾಡ್ತಾನೆ ಜೈ. ಕಿರಣ್ ಬಿಕ್ಲು ಶಿವ ಕೊಲೆ ಪ್ರಕರಣದ A2 ಮತ್ತು ಜಗ್ಗನ ಸಂಬಂಧಿ. ಕಿರಣ್ ಬಳಿ ಜಗ್ಗನಿಗೆ ಬಿಕ್ಲು ಶಿವ ಎಲ್ಲರೂ ಮುಂದೆ ರೌಡಿ ಅಂತ ಹೇಳ್ತಿದ್ದಾನೆ ಅಂತ ಜೈ ಹೇಳ್ಬಿಡ್ತಾನೆ. ಇದರಿಂದ ಸಿಟ್ಟಾದ ಕಿರಣ್ ಅವತ್ತಿನ ರಾತ್ರಿಯೇ ಬಂದು ಬಿಕ್ಲು ಶಿವನ್ ಜೊತೆ ಗಲಾಟೆ ಮಾಡ್ತಾನೆ, ಕಿರಿಕ್ ಮಾಡ್ತಾನೆ. ಅವತ್ತಿನಿಂದ ಜಗ್ಗ ಮತ್ತು ಬಿಕ್ಲು ಶಿವನ ನಡುವೆ ವೈಮನಸ್ಸು ಶುರುವಾಗತ್ತೆ. ಇದಾದ ಕೆಲವೇ ದಿನದಲ್ಲಿ ಜಗ್ಗನ ಮೇಲೆ ದೂರನ್ನ ನೀಡ್ತಾನೆ ಬಿಕ್ಲು ಶಿವ. ಜಾಗದಲ್ಲಿ ಒಂದು ಗಲಾಟೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ನೀಡ್ತಾನೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತಾನೆ ಬಿಕ್ಲು ಶಿವ. ನಂತರ ಜುಲೈ 15ಕ್ಕೆ ಕೊಲೆಗೆ ಸ್ಕೆಚ್ ಹಾಕಿದ್ದ ಕಿರಣ್ ಹುಡುಗರನ್ನ ರೆಡಿ ಮಾಡಿ ಜಗ್ಗ ಮತ್ತು ಬೈರತಿ ಬಸವರಾಜ್ಗೆ ಪರಿಚಯ ಮಾಡಿಸ್ತಾನೆ. 15ರ ರಾತ್ರಿ ಮನೆಯ ಬಳಿನೇ ಶಿವನನ್ನ ಕೊಚ್ಚಿ ಕೊಲೆ ಮಾಡ್ತಾರೆ ಕಿರಣ್ ಗ್ಯಾಂಗ್. ಸದ್ಯ ಬೈರತಿ ಬಸವರಾಜ್, ಕಿರಣ್, ಜಗ್ಗ, ಅಜಿತ್ ಸೇರಿ 20 ಜನರನ್ನ ಬಂಧಿಸಿರುವಂಥದ್ದು CID. ನೋಡಿ, ಯಾಕೆ ಜಗಳ ಶುರು ಆಯಿತು, ಎಲ್ಲಿಂದ ಜಗಳ ಶುರು ಆಯಿತು, ಯಾರಿಂದ ಜಗಳ ಶುರು ಆಯಿತು ಅಂತಂದ್ರೆ ಇದು ಒಂದು ವಿಡಿಯೋ ಎಲ್ಲವನ್ನ ಹೇಳ್ತಾ ಇದೆ. ಇದು ಬೇಕು ಅಂತ ಕಿರಿಕ್ ಮಾಡಿದ್ದು, ಬೇಕು ಅಂತಾನೆ ತಂದಿಡೋ ಕೆಲಸ ಮಾಡಿದ್ದು, ಚೆನ್ನಾಗಿದ್ದವ್ರ ಮುಂದೆ ಚೆನ್ನಾಗಿದ್ದವರ ಮಧ್ಯ ತಂದು ಹಾಕೋ ಕೆಲಸ ಮಾಡಿದ್ದು ಆಟೋ ಜೈ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈ ಆಂಗಲ್ ಅಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ 20 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಸ್ಟೇಟ್ಮೆಂಟ್ ಅದೆಲ್ಲವನ್ನ ಕಲೆ ಹಾಕಲಾಗಿದೆ. ಜೊತೆಗೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದೆ. ಇದರ ನಡುವೆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಎಲ್ಲಿಂದ ಕಿತಾಪತಿ ಶುರು ಆಯ್ತೋ, ಯಾರು ಕಿತಾಪತಿ ತೆಗೆದ್ರು, ರೌಡಿ ಡಾನ್ ಎರಡಕ್ಕೂ ವ್ಯತ್ಯಾಸ. ಡಾನ್ ಅಂದ್ರೆ ಪ್ರಭಾವಿ ಅಂತ, ರೌಡಿ ಅಂತ ಅಂದ್ರೆ ಮಾಮೂಲಿ ಗೊತ್ತಲ್ಲ ನಿಮಗೆ. ಸೊ ರೌಡಿ ಅಂತ ಕರೀತೀಯಾ ಅಂತ ಶುರುವಾಗಿ ಜಗಳ. நீனா நாயனா குண்டை கொடுக்கணும். இப்ப நீ தான சொல்றீங்க இந்த ஊர் ஆளுங்க தான் உயிர் கொடுக்க வேண்டாம். ஜக்கா வந்து டான் நானும் தான் உயிர் கொடுக்க ஜக்காக்கு ரவுடி சொல்லாத, ரவுடி சொல்லாத, டான்ன்ற சொல்ல கூடாது. டான்ன்ற யாரு டான் வந்து டான் டான்னா ஜरूरी था. எப்படி சொல்வே நீ, எப்படி சொல்வே நீ ஃப்ரெண்டுங்க பே எப்படினா பேசுறாங்க இல்லையா, நீ ஃப்ரெண்ட் இல்லையா, எதிர்க்கோ ஃபோன் பண்ணி கூட இப்ப பேசுறேன். ஒத்த எதிர்க்கோ வந்தாதா ஃபோன் பண்ணி கூட இப்ப பேசுறேன். ஃபோன் பண்ணி நீனா நாயனா குண்டை கொடுக்கணும். இப்ப நீ தான சொல்றீங்க இந்த ஊர் ஆளுங்க தான் உயிர் கொடுக்க வேண்டாம். ஜக்கா வந்து டான் நானும் தான் உயிர் கொடுக்க ஜக்காக்கு ரவுடி சொல்லாத, ரவுடி சொல்லாத, டான்ன்ற சொல்ல கூடாது. டான்ன்ற யாரு டான் வந்து டான் டான்னா ஜरूरी था. எப்படி சொல்வே நீ, எப்படி சொல்வே நீ ஃப்ரெண்டுங்க பே